ಇದು ಬಳ್ಳಾರಿ ಪಾಲಿಟಿಕ್ಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯ ಬಿಜೆಪಿಗರಿಗೂ ಹೇಳದೆ ರೆಡ್ಡಿ ಮಾಡ್ತಿದ್ದಾರಾ ಪ್ಲಾನ್. ಬಳ್ಳಾರಿ ಪಾಲಿಟಿಕ್ಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ರಾಜ್ಯ ಬಿಜೆಪಿಗರಿಗೂ ಹೇಳದೆ ರೆಡ್ಡಿ ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಇದೆ. 2028ಕ್ಕೆ ಈಗಿನಿಂದಲೇ ಶುರು ಮಾಡಿದ್ರ ಗೇಮ್ ಪ್ಲಾನ್. ಹೈಕಮಾಂಡ್ ಜೊತೆ ನಡೆಸಿದ್ರ ಗುಪ್ತ ಮಾತುಕತೆ. ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ರೆಡ್ಡಿ ಪಾಲಿಟಿಕ್ಸ್ ನ ಬಿಗ್ ನ್ಯೂಸ್. ಬಳ್ಳಾರಿ ಪಾಲಿಟಿಕ್ಸ್ ನ ಅತಿ ದೊಡ್ಡ ಸ್ಟೋರಿ ಇದು. ರಾಜ್ಯ ಬಿಜೆಪಿಗರಿಗೂ ಗೊತ್ತಿಲ್ಲ ಹಾಗೆ ರೆಡ್ಡಿ ಪ್ಲಾನ್ ಮಾಡ್ತಾ ಇದ್ದಾರಾ? ರಾಜ್ಯ ಬಿಜೆಪಿ ನಾಯಕರಿಗೆ ರೆಡ್ಡಿ ಫ್ಯಾಮಿಲಿಯಿಂದ ಬಿಗ್ ಶಾಕ್. ರಾಜ್ಯ ನಾಯಕರಿಗೂ ಮಾಹಿತಿ ನೀಡದೆ ಡೆಲ್ಲಿಗೆ ಹೋಗಿದ್ದಾರೆ ರೆಡ್ಡಿ. ಸಂತೋಷ್ ಸೇರಿದಂತೆ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಬಳ್ಳಾರಿ ಪಾಲಿಟಿಕ್ಸ್ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ. 2028ಕ್ಕೆ ಬಳ್ಳಾರಿ, ಕೊಪ್ಪಳ, ಗದಗ ನನಗೆ ಜವಾಬ್ದಾರಿ ಕೊಡಿ. ಇದರ ಜವಾಬ್ದಾರಿಯನ್ನ ಮುಂಬರುವಂತ ಚುನಾವಣೆ ಏನಿದೆ 3 ಜಿಲ್ಲೆಗಳಲ್ಲಿ ಸ್ವೀಪ್ ಮಾಡುವ ಟಾಸ್ಕ್ ಅನ್ನ ಕೊಡಿ ಅನ್ನುವಂತ ವಿಚಾರ ಹೇಳಿದ್ದಾರೆ. ಕಾಂಗ್ರೆಸ್ ಮುಕ್ತ ಮಾಡುವ ಮಾತನ್ನ ಕೊಟ್ಟು ಬಂದಿದ್ದಾರಂತೆ ಜನಾರ್ದನ್ ರೆಡ್ಡಿ ಅವರು. ಬಳ್ಳಾರಿಯಲ್ಲಿ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಗಣಿ ಧಣಿಗಳು ಹೇಳಿದ್ದಾರೆ. ಗಂಗಾವತಿಯಲ್ಲಿ ನನ್ನ ಪತ್ನಿ ಅರುಣಾ ಅವರನ್ನ ಕಣಕ್ಕಿಳಿಸ್ತೀನಿ. ಭರತ್ ರೆಡ್ಡಿ ಜೊತೆಗೆ ಕಾಂಗ್ರೆಸ್ ಶಾಸಕರಿಗೆ ಸೋಲಿನ ರುಚಿ ಏನು ಅಂತ ತೋರಿಸ್ತೀನಿ. ನಾನು ರಾಮುಲು ಸೇರ್ಕೊಂಡು 3 ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಿಸ್ತೀವಿ. ಹೈದರಾಬಾದ್ ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷವನ್ನ ಗೆಲ್ಲಿಸ್ತೇನೆ ಅಂತೇಳಿ ಮಾತುಕತೆ ನಡೆಸಿ ಬಂದಿದ್ದಾರೆ. 2028ಕ್ಕೆ ಬಳ್ಳಾರಿ, ಹೈದರಾಬಾದ್, ಕರ್ನಾಟಕದ ಸಂಪೂರ್ಣ ಜವಾಬ್ದಾರಿ ಏನಿದೆ ಅದನ್ನ ನನಗೆ ಕೊಟ್ಟು ಬಿಡಿ. ರೆಡ್ಡಿ ಮನವಿಗೆ ಸಕಾರಾತ್ಮಕವಾಗಿ ಹೈಕಮಾಂಡ್ ನಾಯಕರು ಸ್ಪಂದಿಸಿದ್ದಾರೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಅದು ರಾಜ್ಯ ಬಿಜೆಪಿಗರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಹಜವಾಗಿ ಮುಂಬರುವಂತಹ ಚುನಾವಣೆಗೆ ಈಗಲಿಂದಲೇ ತಯಾರಿಯನ್ನ ಆರಂಭ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಅವರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ತೆಗೆದಿರುವಂಥ ಎಕ್ಸ್ಕ್ಲೂಸಿವ್ ಫೋಟೋಸ್ ನೋಡ್ತಾ ಇದ್ದೀವಿ. ಸಂತೋಷ್ ಅವರು ಸೇರಿದಂತೆ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ರಾಜ್ಯ ಬಿಜೆಪಿಗರಿಗೂ ಗೊತ್ತಿಲ್ಲದ ಹಾಗೆ ರೆಡ್ಡಿ ಅವರು ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಏನ್ ಪ್ಲಾನು? ಹೈಕಮಾಂಡ್ ನಾಯಕರ ಮುಂದೆ ಏನ್ ಮನವಿ ಇಟ್ಟಿದ್ದಾರೆ? ಪ್ರಭು, ಕಳೆದ 1-2 ತಿಂಗಳಿಂದ ರಾಜ್ಯದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರುವಂತದ್ದು, ಹೆಚ್ಚು ಸದ್ದು ಗದ್ದಲಕ್ಕೆ ಕಾರಣ ಆಗಿರುವಂತದ್ದು ಬಳ್ಳಾರಿ ಜಿಲ್ಲೆಯ ರಾಜಕಾರಣ. ಒಂದು ಕಡೆ ಕಾಂಗ್ರೆಸ್ ಹಾಲಿ ಶಾಸಕರಾದಂತಹ ನಾರಾ ಭರತ್ ರೆಡ್ಡಿ, ಮತ್ತೊಂದು ಕಡೆ ಗಂಗಾವತಿ ಶಾಸಕರಾದಂತಹ ಜನಾರ್ದನ್ ರೆಡ್ಡಿ ಅವರ ನಡುವೆ ಬಳ್ಳಾರಿಯಲ್ಲಿ ರಾಜಕೀಯ ಶಕ್ತಿಯನ್ನು ಪ್ರದರ್ಶನೆ ಮಾಡುವಂತ ಒಂದು ಕೆಲಸ ಪದೇ ಆಗ್ತಾ ಇದೆ. ಈ ನಡುವೆ ಜನಾರ್ದನ್ ರೆಡ್ಡಿ ಅವರ ಮೇಲೆ ಅಲ್ಲೇ ಆಯ್ತು ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟದ ಒಂದು ಸೃಷ್ಟಿ ಆಗಿತ್ತು. ಇದೆಲ್ಲವೂ ಆದ ಬಳಿಕ ಬಿಜೆಪಿಯ ಹೈಕಮಾಂಡ್ ಭೇಟಿಗೆ ತೆರಳಿದಂತಹ ಜನಾರ್ದನ್ ರೆಡ್ಡಿ ಮತ್ತೆ ಅವರ ಇಡೀ ಕುಟುಂಬದ ಸದಸ್ಯರು ಬಿಜೆಪಿಯ ಹೈಕಮಾಂಡ್ ಹಲವು ನಾಯಕರನ್ನ ಭೇಟಿ ಮಾಡಿದ್ರು. ಮೊದಲನೇದಾಗಿ ಸಂತೋಷ್ ಅವರನ್ನ ಭೇಟಿ ಮಾಡಿದ್ರು. ಅದಾದ ಬಳಿಕ ನಿತಿನ್ ನಬೀನ್ ಅವರನ್ನ ಭೇಟಿ ಮಾಡಿದ್ರು. ಈಗಷ್ಟೇ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತವರು ಬೇರೆ ನಾಯಕರುಗಳನ್ನು ಕೂಡ ಭೇಟಿ ಮಾಡಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ವಿದ್ಯಮಾನಗಳು, ಅದ್ರ ಜೊತೆಗೆ ಬಳ್ಳಾರಿಯ ರಾಜಕಾರಣದ ಬಗ್ಗೆ ಹೆಚ್ಚು ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು. ಬಳ್ಳಾರಿಯಲ್ಲಿ ಆದಂತಹ 2 ಘಟನೆಗಳ ಬಗ್ಗೆ ಸಂಪೂರ್ಣವಾದಂತಹ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಜನಾರ್ದನ್ ರೆಡ್ಡಿ ಮತ್ತೆ ಅವರ ಕುಟುಂಬ ಸಂತೋಷ್ ಮತ್ತೆ ನಿತಿನ್ ನಬೀನ್ ಅವ್ರಿಗೆ ಕೊಟ್ಟಿರುವಂತದ್ದು ನಿಜ. ಅದ್ರ ಜೊತೆಗೇನೆ 2028ರ ವಿಧಾನಸಭಾ ಚುನಾವಣಾ ದೃಷ್ಟಿಯಿಂದ ನನಗೆ ಜವಾಬ್ದಾರಿ ಕೊಡಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ ಅನ್ನುವಂಥದ್ದು. ಬಳ್ಳಾರಿಯಲ್ಲಿ ಹಿಂದೆ 2008 ಮತ್ತೆ 2004ರ ಚುನಾವಣೆಯಲ್ಲಿ ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದಕ್ಕೆ ನನ್ನ ಪಾತ್ರ ಇರುವಂತದ್ದು, ಅದನ್ನ ಮತ್ತೆ ಮರುಕಳಿಸಬೇಕು ಅನ್ನೋದಾದ್ರೆ ಬಳ್ಳಾರಿ, ಕೊಪ್ಪಳ ಮತ್ತೆ ಗದಗ ಈ ಭಾಗದಲ್ಲಿ, ಅದು ಸೇರಿದಂತೆ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ನನಗೂ ಮತ್ತೆ ರಾಮುಲು ಅವ್ರಿಗೆ ಹೆಚ್ಚಿನ ಜವಾಬ್ದಾರಿಯನ್ನ ಬೇಕು ಅನ್ನುವಂತಹ ಒಂದು ಮನವಿಯನ್ನ ಮಾಡಿದ್ದಾರೆ. ಒಂದು ವೇಳೆ ನಮಗೆ ಹೆಚ್ಚು ಜವಾಬ್ದಾರಿಗಳು ಕೊಡದೇ ಇದ್ರೆ ಅಲ್ಲಿನ ಜನ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ಹೀಗಾಗಿ ನಮ್ಗೆ ಯಾವಾಗ ಬಿಜೆಪಿಯಿಂದ ಜವಾಬ್ದಾರಿಗಳು ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಬಳ್ಳಾರಿ, ಕೊಪ್ಪಳ,
ಗದಗ, ಕಲಬುರಗಿ ಈ ಭಾಗದಲ್ಲಿ ಯಶಸ್ವಿಯಾಗಿ ಹೆಚ್ಚು ಬಿಜೆಪಿ ಸ್ಥಾನಗಳನ್ನ ಗೆಲ್ಲಿಸುವಂತ ಒಂದು ಕೆಲಸ ಆಗಿದೆ. ಮತ್ತೆ ಮಾಡಬೇಕು ಅನ್ನೋದಾದ್ರೆ ನಮಗೆ ಜವಾಬ್ದಾರಿಯನ್ನು ಕೊಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಇಟ್ಟಿರುವಂತದ್ದು. ಅದ್ರ ಜೊತೆಗೇನೆ ಈಗ್ಲಿಂದಲೇ ಜನಾರ್ದನ್ ರೆಡ್ಡಿ ಅವರು ಪ್ಲಾನ್ ಮಾಡದಂತೆ ಕಾಣಿಸ್ತಾ ಇದೆ. ಮುಂದಿನ ವಿಧಾನಸಭಾ ಚುನಾವಣೆ ದೃಷ್ಟಿಯಿಂದ ಅವರೇ ಬಳ್ಳಾರಿಯಲ್ಲಿ ನಾರಾ ಭರತ್ ರೆಡ್ಡಿ ಅವರ ವಿರುದ್ಧ, ಅಂದ್ರೆ ಕಾಂಗ್ರೆಸ್ನ ಹಾಲಿ ಶಾಸಕರಾಗಿರುವಂತಹ ನಾರಾ ಭರತ್ ರೆಡ್ಡಿ ಅವರ ವಿರುದ್ಧ ಬಿಜೆಪಿಯಿಂದ ನಾನೇ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಿದೆ. ಅದ್ರ ಜೊತೆಗೆ ಈಗ ಹಾಲಿ ಅವರು ಗಂಗಾವತಿ ಶಾಸಕರಾಗಿರೋದ್ರಿಂದ ಗಂಗಾವತಿಯಿಂದ ತಮ್ಮ ಪತ್ನಿಯನ್ನ ಕಣಕ್ಕಿಳಿಸಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರು ಇರುವಂತದ್ದು. ಇದ್ರ ಜೊತೆಗೆ ಒಂದು ವೇಳೆ ಬಳ್ಳಾರಿಗೆ ಜನಾರ್ದನ್ ರೆಡ್ಡಿ ಅವರು ಬಂದಿದ್ದೆ ಆದ್ರೆ ತಮ್ಮ ಪರಿಸ್ಥಿತಿ ಏನು ಅನ್ನುವಂತಹ ಒಂದು ರಾಜಕೀಯ ವಿಚಾರಗಳು ಕೂಡ ಚರ್ಚೆ ಆಗಿದಾವೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಹೀಗಾಗಿ ಬಳ್ಳಾರಿಯಲ್ಲಿ ಬೇರೆ ಕ್ಷೇತ್ರದತ್ತ ಸೋಮಶೇಖರ್ ರೆಡ್ಡಿ ಅವರು ವಲಸೆ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ. ಒಟ್ಟಾರೆ ಬಳ್ಳಾರಿಯ ಆಧಿಪತ್ಯವನ್ನ ನಾವು ಮತ್ತೆ ತೆಗೆದುಕೊಳ್ಳಬೇಕು ಅನ್ನೋದಾದ್ರೆ, ಬಳ್ಳಾರಿ ಸೇರಿದಂತೆ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಅನ್ನೋದಾದ್ರೆ ನನಗೂ ಮತ್ತೆ ರಾಮ್ಲು ಅವ್ರಿಗೂ ಆ ಭಾಗದಲ್ಲಿ ಹೆಚ್ಚು ಸಂಘಟನಾತ್ಮಕವಾದಂತಹ ಒಂದು ಜವಾಬ್ದಾರಿಗಳನ್ನ ಕೊಡಬೇಕು ಅನ್ನುವಂತಹ ಒಂದು ಮನವಿಯನ್ನ ಇಟ್ಟಿದ್ದಾರೆ. ಈ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಸಿಕ್ಕಿದೆ ಪ್ರಭು. ಓಕೆ, ಥ್ಯಾಂಕ್ ಯು ಮಾರುತಿ.